ಅಮೆರಿಕ ಹಾಗೂ ಇಸ್ರೇಲ್ನ ಹೆಚ್ಚುತ್ತಿರುವ ಸೈನಿಕ ಮತ್ತು ರಾಜಕೀಯ ಒತ್ತಡದ ನಡುವೆಯೇ ಇರಾನ್ ಜಗತ್ತಿಗೆ ಕಠಿಣ ಮತ್ತು ಭಾವನಾತ್ಮಕ ಸಂದೇಶ ರವಾನಿಸಿದೆ. ದೇಶದ ಮೂಲ ಸೌಕರ್ಯಗಳನ್ನು ಧ್ವಂಸ ಮಾಡಿದ್ರೂ ಜನರ ಹೋರಾಟ ಮನೋಭಾವವನ್ನು ಕುಗ್ಗಿಸಲು ಸಾಧ್ಯವಿಲ್ಲ ಎಂದು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಟೆಹರಾನ್ನಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸೇತುವೆಗಳು, ವಿದ್ಯುತ್ ಸ್ಥಾವರಗಳನ್ನು ನಾಶ ಮಾಡಬಹುದು, ಆದರೆ ಇರಾನಿನ ಜನರ ಕೆಚ್ಚೆದೆಯನ್ನ ಯಾರು ನಂದಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ದೇಶದ ಅಸ್ತಿತ್ವಕ್ಕಾಗಿ ಕೋಟ್ಯಾಂತರ ಜನರು ತ್ಯಾಗಕ್ಕೆ ಸಿದ್ಧರಿದ್ದಾರೆ ಎಂದು ಅವರು ಉಲ್ಲೇಖಿಸಿದರು. ಇದೇ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವ ಎಚ್ಚರಿಕೆಗಳಿಗೆ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿರುವ ಇರಾನ್ ಯಾವುದೇ ರೀತಿಯ ಒತ್ತಡಕ್ಕೆ ತಲೆಬಾಗುವುದಿಲ್ಲ ಎಂಬ ನಿಲುವು ಸ್ಪಷ್ಟಪಡಿಸಿದೆ. ಗುಲಾಮಗಿರಿಯ ಬದುಕಿಗಿಂತ ಗೌರವಯುತ ಸಾವು ಮೇಲು ಎಂಬ ಮನೋಭಾವ ಇರಾನ್ ನಾಯಕತ್ವ ಮತ್ತು ಜನರಲ್ಲಿ ವ್ಯಕ್ತವಾಗಿದೆ. ಮಧ್ಯಪ್ರಾಚ್ಯದ ತೀವ್ರ ಉದ್ವಿಗ್ನತೆಯ ನಡುವೆ ಹೋರ್ಮುಜ್ ಜಲಸಂಧಿ ಪ್ರದೇಶವು ಮತ್ತೆ ಜಾಗತಿಕ ಗಮನ ಸೆಳೆದಿದ್ದು, ಇಂಧನ ಸರಬರಾಜು ಮತ್ತು ಭದ್ರತೆ ಕುರಿತು ಆತಂಕಗಳು ಹೆಚ್ಚಾಗಿವೆ. ಇನ್ನು ಅಮೆರಿಕ ತನ್ನ ಸೈನಿಕ ಶಕ್ತಿಯನ್ನು ಪ್ರದರ್ಶಿಸಲು ಮುಂದಾಗಿರುವಾಗ ಇರಾನ್ ತನ್ನ ರಾಷ್ಟ್ರೀಯ ಏಕತೆ ಮತ್ತು ಸ್ವಾಭಿಮಾನವನ್ನು ಪ್ರಮುಖ ಅಸ್ತ್ರವಾಗಿ ಮುಂದಿಟ್ಟಿದೆ. ಆರ್ಥಿಕ ನಿರ್ಬಂಧಗಳು ಮತ್ತು ಸೈನಿಕ ಎಚ್ಚರಿಕೆಗಳನ್ನು ತಳ್ಳಿಹಾಕಿರುವ ಇರಾನ್ ತನ್ನ ಐತಿಹಾಸಿಕ ಪರಂಪರೆ ಮತ್ತು ಪರ್ಷಿಯನ್ ಸಾಮ್ರಾಜ್ಯದ ಶೌರ್ಯವನ್ನು ಉಲ್ಲೇಖಿಸಿ ಜನರಲ್ಲಿ ಹೋರಾಟದ ಮನೋಭಾವವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ. ಯುದ್ಧದ ಭೀತಿ ಹೆಚ್ಚುತ್ತಿರುವ ಸಂದರ್ಭದಲ್ಲಿಯೂ ಇರಾನ್ನ ಸಾಮಾನ್ಯ ನಾಗರಿಕರಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರತಿರೋಧದ ಮನೋಭಾವ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ದೇಶ ರಕ್ಷಣೆಗೆ ಒಂದಾಗಿ ನಿಂತಿರುವುದು ಗಮನಾರ್ಹವಾಗಿದೆ. ಇನ್ನು ಈ ಪರಿಸ್ಥಿತಿಯ ಮುಂದಿನ ಬೆಳವಣಿಗೆಗಳು ಹೇಗಿರಲಿವೆ ಎಂಬುದು ಸ್ಪಷ್ಟವಾಗಿಲ್ಲದಿದ್ದರೂ ಮಹಾಶಕ್ತಿಗಳ ಎದುರು ಇರಾನ್ ತೋರಿಸುತ್ತಿರುವ ಧೈರ್ಯ ಮತ್ತು ಪ್ರತಿರೋಧವು ಜಾಗತಿಕ ರಾಜಕೀಯದಲ್ಲಿ ಮಹತ್ವದ ಅಧ್ಯಾಯವಾಗಲಿದೆ.